ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿಯ ಹತ್ತಿರ ಒಂದು ಕತ್ತೆ ಇತ್ತು. ಅದ್ರ ಮೇಲೆ ಅವನು ಮೂಟೆಗಳನ್ನ ಹಾಕಿ ಅದನ್ನ ಪೇಟೆಗೆ ತಗೊಂಡು ಹೋಗಿ ಮಾರ್ತಾ ಇದ್ದ. ಪ್ರತಿದಿನ ಆ ವ್ಯಾಪಾರಿ ಪೇಟೆ ಕಡೆ ಹೋಗ್ಬೇಕು ಅಂದ್ರೆ ಒಂದು ನದಿನ ದಾಟ್ಬೇಕಾಗಿತ್ತು. ಒಂದು ದಿನ ವ್ಯಾಪಾರಿ ಏನ್ ಮಾಡ್ದ ಅಂದ್ರೆ ಉಪ್ಪಿನ ಮೂಟೆನ ಆ ಕತ್ತೆ ಮೇಲೆ ಹಾಕಿ ಪೇಟೆ ಕಡೆ ಹೊರಟು ನಿಂತ. ಆಗ ಆ ಕತ್ತೆ ನದಿಯಲ್ಲಿ ಬಿದ್ಬಿಡ್ತು. ಮೂಟೆ ನದಿಯಲ್ಲಿ ಬಿದ್ದ ಕಾರಣ ಅದ್ರಲ್ಲಿದ್ದಂತಹ ಉಪ್ಪು ಕೂಡ ಕರಗೋಯ್ತು. ಆ ವ್ಯಾಪಾರಿ ಪೇಟೆ ಕಡೆ ಅವತ್ತು ಹೋಗಕ್ಕಾಗ್ಲೇ ಇಲ್ಲ. ಇಬ್ರು ಮನೆಗೆ ಹಿಂತಿರುಗಿದ್ರು. ಮರುದಿನ ಬೆಳಿಗ್ಗೆ ಇನ್ನೊಂದು ಉಪ್ಪಿನ ಮೂಟೆನ ಕತ್ತೆ ಮೇಲೆ ಹಾಕಿ ಇಬ್ರು ಪೇಟೆ ಕಡೆಗೆ ಹೊರಟು ನಿಂತ್ರು. ಆದ್ರೆ ಈ ಸಾರಿ ಕತ್ತೆ ಬೇಕು ಬೇಕು ಅಂತಾನೆ ಕಾಲ್ ಜಾರಿ ಕೆಳಗೆ ಬಿದ್ದು ನಾಟಕ ಮಾಡ್ತು. ಮೂಟೆ ಕೆಳಗ್ ಬಿತ್ತು ಅವರಿಬ್ರು ಮನೆಗ್ ಹೋಗ್ಬೋದು ಅಂತ ಆ ವ್ಯಾಪಾರಿಗೆ ಕಳ್ಳತನದ ಬುದ್ಧಿ ಗೊತ್ತಾಯ್ತು. ಓ, ಈ ಕತ್ತೆ ಬೇಕು ಬೇಕು ಅಂತಾನೆ ನೀರಿಗೆ ಬೀಳ್ತಾ ಇದೆ. ಮೂಟೆಯಲ್ಲಿರೋ ತೂಕ ಕಡಿಮೆ ಮಾಡ್ಕೊಡೋದಕ್ಕೋಸ್ಕರ ಇದಕ್ಕೆ ನಾನು ನಾಳೆ ಬುದ್ಧಿ ಕಲಿಸ್ತೀನಿ. ಮರುದಿನ ಬೆಳಿಗ್ಗೆ ಆ ವ್ಯಾಪಾರಿ ಉಪ್ಪಿನ ಬದಲು ಹತ್ತಿಯನ್ನು ತುಂಬಿ ಆ ಮೂಟೆಯನ್ನು ಕತ್ತೆ ಮೇಲೆ ಎಸೆದ. ಇಬ್ಬರು ನದಿ ಕಡೆಗೆ ಹೊರಟರು. ಯಾವಾಗ್ಲೂ ಮಾಡ್ತಿದ್ದ ಹಾಗೆ ಆ ಕತ್ತೆ ಈ ಸಾರಿನೂ ಕಾಲ್ಜಾರಿ ಬಿತ್ತು. ಆ ಮೂಟೆ ಒಳಗಡೆ ಹತ್ತಿ ಇದ್ದ ಕಾರಣ ಹತ್ತಿ ನೀರಲ್ಲಿ ಮುಳುಗಿ ಅದು ತುಂಬಾನೇ ಭಾರ ಆಗೋಯ್ತು. ಮೂಟೆ ತುಂಬಾ ಭಾರ ಆಗಿದ್ದ ಕಾರಣ ಕತ್ತೆಗೆ ಒಂದೊಂದ್ ಹೆಜ್ಜೆ ಇಡಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅದು ನಡೆಯೋದಕ್ಕೆ ಸೋಮಾರಿತನ ಬೀಳ್ತಿದೆ ಅಂತ ಆ ವ್ಯಾಪಾರಿ ಆ ಕತ್ತೆಗೆ ಚೆನ್ನಾಗಿ ಹೊಡೆದ. ಹೀಗೆ ಆ ಕತ್ತೆಗೆ ತಾನು ಮಾಡಿದ ತಪ್ಪಿನ ಅರಿವಾಯ್ತು. ಮುಂದೆ ಮಾಡಲ್ಲ ಅಂತ ತೀರ್ಮಾನ ಕೂಡ ಮಾಡ್ತು. ಈ ಕಥೆಯಿಂದ ನಾವು ಏನನ್ನ ಕಲಿಬಹುದು ಅಂದ್ರೆ ನಾವು ಮಾಡುವಂತ ಪ್ರತಿ ಕೆಲ್ಸನೂ ತುಂಬಾನೇ ನಿಯತ್ತಿಂದ ಮಾಡ್ಬೇಕು ಅಂತ. ಇವತ್ತು ನೀನ್ ತಡ. ಅದು ಬಾಸ್ ಇಂದ. ಇವತ್ತು ತುಂಬಾನೇ ಕೆಲ್ಸ ಇತ್ತು ನನಗೆ. ಆದ್ರೆ ಅಪ್ಪ, ಯು ಶುಡ್ ಹ್ಯಾವ್ ಕಮ್ ಹೋಮ್ ಅರ್ಲಿ. ಸಾಶಾ, ಒಂದ್ ನಿಮಿಷ, ನೀನ್ ಏನ್ ಹೇಳ್ದೆ ಈಗ? ಯು ಶುಡ್ ಹ್ಯಾವ್ ಕಮ್ ಹೋಮ್ ಅರ್ಲಿ. ಮತ್ತೊಮ್ಮೆ ಹೇಳು, ನಿಧಾನವಾಗಿ. ಯು ಶುಡ್ ಆಫ್. ಆಹಾ, ಅದು ಶುಡ್ ಆಫ್ ಅಲ್ಲ, ಅದು ಶುಡ್ ಹ್ಯಾವ್. ಆದ್ರೆ ಅಪ್ಪ, ನಿಮಗೆ ನಾನು ಹೇಳಿದ ಅರ್ಥ ಆಯ್ತು ತಾನೇ? ಶೈನಿ, ನಗ್ಬೇಡ ನೀನು. ನನಗೆ ಅರ್ಥ ಆಯ್ತು. ಆದ್ರೆ ಒಂದು ಶಬ್ದವನ್ನ ಸರಿಯಾಗಿ ಹೇಳೋದು ತುಂಬಾನೇ ಮುಖ್ಯ. ಇಲ್ಲ ಅಂದ್ರೆ ಅದು ಕನ್ಫ್ಯೂಷನ್ನ ಉಂಟು ಮಾಡುತ್ತೆ. ಸರಿ, ನಾನೊಂದು ಕತ್ತೆಯ ಬಗ್ಗೆ ಈಗ ಹೇಳ್ತೀನಿ. ಅದು ಸಾಶಾ ತರನೇ ಮಾಡ್ತಾ ಇತ್ತು. ನೀವು ಕೇಳೋದಿಕ್ಕೆ ಇಷ್ಟಪಡ್ತೀರಾ ಅದಕ್ಕೆ ಏನಾಯ್ತು ಅಂತ? ಯೇ, ಸ್ಟೋರಿ ಟೈಮ್. ತುಂಬಾ ಹಿಂದೆ ಏನಲ್ಲ, ತುಂಬಾ ಹಳೆ ಹಳ್ಳಿನೂ ಅಲ್ಲ, ಒಂದು ಕತ್ತೆ ಇತ್ತು. ಅದು ದೋಬಿಯವನದ್ದು. ಅದು ತುಂಬಾನೇ ಕಷ್ಟ ಪಡ್ತಾ ಇತ್ತು. ಬೆಳಗ್ಗೆ ರಾತ್ರಿ ಎಂದೇ ಸಾಕಾಗ್ಬಿಟ್ಟಿತ್ತು. ಒಂದು ದಿನ ಕ್ರ್ಯಾಕ್ ಆಗಿರುವಂತಹ ಗೋಡೆಯನ್ನ ನೋಡಿ ಡಾಂಕಿ ನಿಂತ್ಕೋತು. ಅದನ್ನ ಸರಿ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತು. ಬಾಲದಲ್ಲಿ ತುಂಬಾನೇ ಪ್ರಯತ್ನ ಮಾಡಿದ್ರಿಂದ ಅದರ ಬಾಲ ಕತ್ತರಿಸೋಯ್ತು. ಅಯ್ಯೋ, ನನ್ನ ಬಾಲ, ನಾನ್ ಏನ್ ಮಾಡೋದು ಈಗ? ಮತ್ತೆ ಆ ಕತ್ತೆ ಅಲ್ಲಿಂದ ನಿಧಾನವಾಗಿ ಬೇಜಾರಲ್ಲಿ ಹೋಯಿತು. ಮತ್ತೆ ರಸ್ತೆಯಲ್ಲಿ ಒಂದು ಮಿಣುಕ್ತಾ ಇರುವಂತದ್ನ ನೋಡ್ತು. ಓ, ಅದೇನು? ಅದು ಒಂದು ಮ್ಯಾಜಿಕ್ ಲ್ಯಾಂಪ್ ಅನ್ಸುತ್ತೆ. ಆದ್ರೆ ಇದು ಕೆಲಸ ಮಾಡುತ್ತಾ? ಪ್ರಯತ್ನ ಮಾಡೋದ್ರಲ್ಲೇನಿದೆ? ಈ ದೀಪದಿಂದ ನನ್ನ ಬಿಡುಗಡೆ ಮಾಡ್ದೆ. ನೀನೀಗ ನನ್ನ ಗುರು. ನೀನು ಒಂದು ಜೀನಿನಾ? ಮತ್ತೇನ್ ಅನ್ಕೊಂಡಿದ್ಯಾ ನೀನು? ನಾನು ಜಿನಿ. ನಿನಗೆ 3 ವರಗಳನ್ನ ಪೂರೈಸೋನು. 3 ವರಗಳ? ನಿಜವಾಗ್ಲೂ? ಪ್ರಿಯ ಕತ್ತೆ, ಗುರುಗಳಿಗೆಂದು ಮೋಸ ಮಾಡೋದಿಲ್ಲ. ನಿನಗೇನ್ ಬೇಕೋ ಕೇಳು, ನಾನದನ್ನ ಕೊಡ್ತೀನಿ. ಓಹೋ, ನಾನೀಗ ಏನ್ ಬೇಕಾದ್ರೂ ಕೇಳಬಹುದು. ನಾನೀಗ ಕೆಟ್ಟ ಅಗಸನಿಂದ ಸ್ವಾತಂತ್ರ್ಯ ಪಡೆಯಬಹುದು. ನಾನು ಶ್ರೀಮಂತನಾಗ್ಬೋದು, ನಾನು ರಾಜ ಆಗ್ಬೋದು. ಆದ್ರೆ ಮೊದಲು ನಾನು ನನ್ನ ಬಾಲನ ವಾಪಸ್ ಪಡಿಬೇಕು. ನಾನು ರಾಜ ಆಗೋದಕ್ಕೆ ಮುಂಚೆ ಚೆನ್ನಾಗಿ ಕಾಣಬೇಕು. ಸರಿ ಜಿನ್ನಿ, ನನ್ನ ಮೊದಲನೇ ಆಸೆ ಏನಂದ್ರೆ ನನ್ನ ಬಾಲನ ನನಗೆ ವಾಪಸ್ ಕೊಡು. ಹಾಗೆ ಆಗ್ಲಿ ಗುರುಗಳೇ. ಇದೇನು ಬಾಲ ಯಾಕೆ ನೆಲದ ಮೇಲೆ ಬಿದ್ದಿದೆ? ನಿಮಗೆ ಬಾಲ ಮಾತ್ರ ವಾಪಸ್ ಬೇಕು ಅಂದ್ರಿ. ನೀವ್ ಕೇಳಿದ ಹಾಗೆ ಬಾಲನೇ ಇಲ್ಲಿದೆ. ಅಯ್ಯೋ ಮುಟ್ಟಾಳ, ಬಾಲನ ನನ್ನ ಬಾಯಿಗೆ ವಾಪಸ್ ಅನ್ಸು. ಹಾಗೆ ಆಗ್ಲಿ ಗುರುಗಳೇ. ಅಯ್ಯಯ್ಯೋ ಮುಟ್ಟಾಳ, ಬುದ್ಧಿ ಇಲ್ದವನೇ.
ನನ್ನ ಬಾಲನ ಎಲ್ಲಿ ಕಳ್ಕೊಂಡು ಅದೇ ಜಾಗಕ್ಕೆ ವಾಪಸ್ ಕಳಿಸು. ಅದೇ ಸರಿಯಾದ ಜಾಗ. ಹಾಗೇ ಆಗ್ಲಿ ಗುರುಗಳೇ. ಓ, ಚೆನ್ನಾಗಿದೆ. ಈಗ ನನ್ನ ಎರಡನೇ ಬೇಡಿಕೆ ಏನಂದ್ರೆ, ಎರಡನೇ ವರ ಏನು? ನಿಮ್ಮ 3 ವರಗಳು ಮುಗೀತು ಗುರುಗಳೇ. ಈಗ ನಾನು ಹೊರಡ್ತೀನಿ. ಟಾಟಾ. ಎಂತ ದಡ್ಡ! ಮತ್ತದು ಯಾಕಾಯ್ತು ಅಂದ್ರೆ ಅದರ ಶಬ್ದವನ್ನ ಸರಿಯಾಗಿ ಉಪಯೋಗಿಸ್ತಿರೋದ್ರಿಂದ. ಶಬ್ದ ಅನ್ನೋದು ಆಯುಧ ಇದ್ದ ಹಾಗೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಸರಿಯಪ್ಪ, ಖಂಡಿತವಾಗಿಯೂ. ಒಂದಾನೊಂದ್ ಕಾಲದಲ್ಲಿ ಟಾಫಿ ಅನ್ನೋ ಕತ್ತೆ ಇತ್ತು. ಟಾಫಿಗೆ ವಿಶೇಷವಾದ ಪ್ರತಿಭೆ ಇತ್ತು. ಅದು ಹಾಡ್ಬೋದಿತ್ತು. ಆದ್ರೆ ಕತ್ತೆಗಳು ಹಾಡೋದು ಸಹಜ ಅಲ್ಲ. ಅದಕ್ಕೆ ಟಾಫಿ ತನ್ನ ಪ್ರತಿಭೆ ಬಗ್ಗೆ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಅವನು ಯಾರ್ ಮುಂದೆನೂ ಹಾಡ್ತಾ ಇರ್ಲಿಲ್ಲ. ಅವ್ರು ನನ್ನ ಕೇಳಿಸ್ಕೋಬಾರ್ದು. ಒಂದಿನ ಟಾಫಿ ನೀರ್ ಹತ್ರ ಹೋಗಿ ಹಾಡೋಕೆ ಶುರು ಮಾಡ್ದ. ಆದ್ರೆ ಒಬ್ಬ ಪುಟ್ಟ ರಾಜ್ಕುಮಾರಿ ಅಲ್ಲಿಗ್ ಬಂದ್ಲು. ಯಾರಿದು? ಸುಮಧುರವಾದ ಕಂಠ. ವಾವ್ ಕತೆ, ಎಂತ ಒಳ್ಳೆ ಹಾಡು. ನೀನು ತುಂಬಾ ಬುದ್ಧಿವಂತ. ದಯವಿಟ್ಟು ನಾಳೆ ಬಾ. ಅವತ್ತಿಂದ ಪ್ರತಿದಿನ ಟಾಫಿ ಅಲ್ಲಿಗೆ ಹೋಗಿ ಹಾಡೋಕ್ ಶುರು ಮಾಡ್ತು. ಪ್ರತಿದಿನ ರಾಜ್ಕುಮಾರಿ ಅದನ್ನ ಕೇಳಿಸ್ಕೊಂಡು ಹೊಗಳ್ತಾ ಇದ್ಲು. ಒಂದಿನ ಟಾಫಿ ತನ್ನ ಗೆಳೆಯರಿಗೆ ತನ್ನ ಪ್ರತಿಭೆನ ಹೇಳೋಕೆ ನಿರ್ಧರಿಸ್ದ. ಅವನನ್ಕೊಂಡ ರಾಜ್ಕುಮಾರಿ ತರನೇ ಇವರೆಲ್ಲರೂ ಅವನನ್ನ ಹೊಗಳ್ತಾರೆ ಅಂತ. ಸ್ನೇಹಿತರೆ, ನಾನು ನಿಮ್ಗೇನೋ ಹೇಳ್ಬೇಕು. ನನ್ನಲ್ಲಿ ಒಂದು ಪ್ರತಿಭೆ ಇದೆ. ನಾನು ಹಾಡಬಲ್ಲೆ. ನಾನು ನಿಜವಾಗ್ಲೂ ಹಾಡಬಲ್ಲೆ. ನಾನು ನಿಮಗೆ ತೋರಿಸ್ತೀನಿ. ನೀನು ನಿಜವಾಗ್ಲೂ ಹಾಡ್ಬೋದು. ಮತ್ತೆ ಅದು ಚೆನ್ನಾಗಿದೆ. ಧನ್ಯವಾದ, ಧನ್ಯವಾದ. ಆದ್ರೆ ಇದು ಸರಿ ಇಲ್ಲ. ನೀನು ಕತ್ತೆ, ನೀನು ಹಾಡೋಗಿಲ್ಲ. ಇಲ್ಲಿವರೆಗೂ ಯಾವ ಕತ್ತೆ ಕೂಡ ಹಾಡಿಲ್ಲ. ಅದು ನಿಜಾನೇ. ಯಾರಾದ್ರೂ ನಿನ್ಗೆ ಏನೋ ದೋಷ ಇದೆ ಅಂತ ಅನ್ಕೊಳ್ಬೋದು. ಇವರು ಸರಿಯಾಗಿ ಹೇಳ್ತಿದ್ದಾರೆ. ನಾನೊಬ್ಬ ಕತ್ತೆ, ನಾನು ಹಾಡಬಾರ್ದು. ಇವ್ರು ನನ್ನ ಸ್ನೇಹಿತರು. ಅದಕ್ಕೆ ಟಾಫಿ ಹಾಡೋದನ್ನ ನಿಲ್ಲಿಸ್ದ. ಅವನು ಅವನ್ ಗೆಳೆಯರ ಜೊತೆ ಸೇರಿ ಅವ್ರ ತರಾನೇ ಕೂಗೋದಕ್ ಶುರು ಮಾಡ್ದ. ಹೀಗೆ ಸ್ವಲ್ಪ ದಿನದ ನಂತರ ಟಾಫಿ ಹಾಡೋದನ್ನೇ ಮರ್ತ್ಬಿಟ್ಟ. ತುಂಬಾ ದಿನಗಳಾದ್ಮೇಲೆ ಟಾಫಿ ನೀರ್ ಕುಡಿಯೋಕೆ ಆ ನೀರಿನ ಜಾಗಕ್ಕೆ ಹೋದ. ರಾಜ್ಕುಮಾರಿ ಅವನು ನೋಡಿದ್ಲು. ಕತ್ತೆ, ಎಲ್ಲಿದ್ದೆ ನೀನು? ನನ್ನೆಷ್ಟು ಮಿಸ್ ಮಾಡ್ಕೊಂಡೆ. ನನಗೋಸ್ಕರ ಒಂದು ಹಾಡು ಹಾಡು. ಅಯ್ಯಯ್ಯೋ, ನೀನು ಬೇರೆ ಕತ್ತೆಗಳ ತರಾನೇ. ಹೋಗಾ ಕಡೆ, ಇನ್ಯಾವತ್ತೂ ಬರ್ಬೇಡ ಇಲ್ಲಿ. ಎಂತ ಅನ್ಯಾಯ ಆಯ್ತು. ನನ್ನ ಸ್ನೇಹಿತರು ಮತ್ ಕೇಳಬಾರ್ದಿತ್ತು. ಹಾಗಾಗಿ ನಿಮ್ ಹತ್ರ ಏನಾದ್ರೂ ವಿಶೇಷ ಪ್ರತಿಭೆ ಇದ್ರೆ ಅದ್ರ ಬಗ್ಗೆ ಜಾಗರೂಕರಾಗಿರಿ. ಬೇರೆಯವ್ರ ಅನಿಸಿಕೆಗಳು ನಿಮ್ ಮೇಲೆ ಪ್ರಭಾವ ಬೀಳ್ದೇ ಇರ್ಲಿ. ಶೈನಿ, ಯಾಕ್ ನಿನ್ ತಂಗಿ ಇವತ್ತು ಬೇಜಾರಲ್ಲಿದ್ದಾಳೆ? ಅಮ್ಮ, ಆ ಗ್ರೂಪ್ ಸಿಂಗರ್ನ ಗುಂಪಿಂದ. ಯಾಕೆ? ಏನಾಯ್ತು? ನಮ್ಮ ಸಿಂಗಿಂಗ್ ಗ್ರೂಪ್ ಅಲ್ಲಿ ಇದಾರಲ್ಲ ಹುಡುಗಿರು, ಅವರೆಲ್ಲ ಹೇಳ್ತಾರೆ ನಾನ್ ಚೆನ್ನಾಗಿ ಹಾಡೋದಿಲ್ವಂತೆ. ಇಲ್ಲ ಸಾಶಾ, ನೀನು ತುಂಬಾ ಚೆನ್ನಾಗ್ ಹಾಡ್ತೀಯ. ನಂಗ್ ಗೊತ್ತು, ಆದ್ರೆ ನಾನೇನ್ ಮಾಡ್ಲಿ? ನಾನಿನ್ನು ಚಿಕ್ಕೊಳ್ತಾನೆ. ಹಾಗಿದ್ರೆ ನೀನು ಖುಷಿಯಾಗುವಂತ ಒಂದ್ ಸಣ್ಣ ಕತೆ ಹೇಳ್ತೀನಿ ಕೇಳು, ಸರಿನಾ? ಏ ಕತೆ ಟೈಮ್. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಕುರಿಯೊಂದು ದಡದಲ್ಲಿ ಒಂದ್ ಹಡಗನ್ ನೋಡ್ತು. ಹಡಗು ಇದು ಗಟ್ಟಿಯಾದ ಹಡಗೇನಲ್ಲ, ಆದ್ರೆ ಇಷ್ಟ್ ಸಾಕು, ನಾನು ವಿಹಾರಕ್ಕೆ ಹೋಗ್ಬೋದು. ವಾವ್, ಕುರಿ, ನಿನಗೆ ಈ ದೋಣಿ ಸಿಕ್ಕಿದೆ ಅಲ್ವಾ? ನನ್ನನ್ನು ಇದರಲ್ಲಿ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀಯಾ? ದಯವಿಟ್ಟು. ನಂಗಾಗಲ್ಲ. ಏನ್ ಹೇಳ್ದೆ? ಏನು ಇಲ್ಲ. ಸರಿ, ನೀನ್ ಬಂದು ಕೂತ್ಕೋ. ಸರಿ, ಹಾಗಾದ್ರೆ ಹೋಗೋಣ. ಹೇಯ್ ಹೇಯ್, ನೀವು ಬೋಟ್ ರೈಡ್ ಅಲ್ಲಿ ಹೋಗ್ತಾ ಇದ್ದೀರಾ? ನನ್ನನ್ನ ಕರ್ಕೊಂಡು ಹೋಗಿ ಪ್ಲೀಸ್. ಇಲ್ಲ, ಆಗೋದಿಲ್ಲ ಕ್ಯಾಂಡಲ್.
ದೋಣಿ ಆಗ್ಲೇ ವೀಕ್ ಆಗಿದೆ, ಅದು ಮುರಿದು ಹೋಗ್ಬೋದು. ಅಯ್ಯೋ, ನಾನೇನಷ್ಟು ಭಾರ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗಿ. ಸರಿ, ಬಾ ಹಾಗಾದ್ರೆ. ಈಗ ನೋಡು, ನೀನ್ ಏನ್ ಮಾಡ್ದೆ? ನೀನ್ ದೋಣಿ ಮುರಿದು ಹಾಕ್ದೆ. ನಾನು ಹೇಳ್ದೆ ನಿನಗೆ ಮುಂಚೆನೆ, ನಾನು ಹೇಳಿಲ್ವಾ ಕುರಿ? ಏನಾದ್ರೂ ಹೇಳು. ಆ, 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 ಅದು ಆ, ಇಲ್ಲಿ ಆ, ನೀನೇ ಹಡಗನ್ ಮುರ್ದಿದ್ದು. ಸಾಧ್ಯ ಇಲ್ಲ, ನಾನ್ ಚಿಕ್ಕವನೇ. ನಾನ್ ಯಾಕೆ ಹೋಗ್ಬೇಕು? ನನ್ ಮೇಲೆ ದೂರ್ತಾ ಇದ್ದೀರಾ? ನಾನ್ ಚಿಕ್ಕವನೇ ಇರಬಹುದು, ಆದ್ರೆ ಶಕ್ತಿಹೀನನಂತೂ ಅಲ್ಲ, ಗೊತ್ತಾಯ್ತಾ? ಹಾಗಾಗಿ ಈ ಕತೆ ನೀತಿ ಏನು ಅಂದ್ರೆ, ನೀನ್ ಸಣ್ಣದಾಗಿದ್ರು ಸಣ್ಣ ಬುದ್ಧಿ ಇರಬಾರ್ದು ಅಂತ. ಇನ್ನೊಂದ್ಸಲ ಹೋದಾಗ ಹುಡುಗಿರ್ಗ್ ಹೇಳು, ಮತ್ತೆ ಬದಲಾವಣೆ ನೋಡು. ಓಕೆ, ನಾನ್ ಹಾಗೆ ಮಾಡ್ತೀನಿ ಮಾ. ಸರಿ, ಹಾಗಾದ್ರೆ ಈ ಖುಷಿಯಾಗಿ ನಾನ್ ಮಾಡಿರೋ ಕುಕೀಸ್ನ ತಿನ್ನಿ.